ನಮಸ್ಕಾರ ಎಲ್ಲ ಕೆ.ಸಿ.ರಿ ವಿದ್ಯಾರ್ಥಿಗಳು. ಬಹಳಷ್ಟು ಜನ ರಿಸಲ್ಟ್ ಬಗ್ಗೆ ಅಪ್ಡೇಟ್ ಮಾಡಿ ಅಂತ ಕೇಳಿದ್ದಾರೆ. ಅದ್ರ ಜೊತೆಗೆ ವಿದ್ಯಾರ್ಥಿಗಳೇ ಇನ್ನೊಂದು ನಿಮಗೆ ಅಪ್ಡೇಟ್ ಮಾಡಬೇಕಿತ್ತು ಏನಂದರೆ, ಇದು ನಿಮಗೆ ಮಾಕ್ ರಿಸಲ್ಟು ಮತ್ತು ಇದು ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ರಿಸಲ್ಟ್ ಇದೆಯಲ್ಲ, ಅದಾದಮೇಲೆ ಯಾಕೆ ಮಾಕ್ ರಿಸಲ್ಟ್ ಆದಮೇಲೆ ಭಾಳ ಜನ ಕೇಳ್ತಾ ಇದ್ದಾರೆ ಕಮೆಂಟಲ್ಲಿ, ಸರ್ ಮಾಕ್ ರಿಸಲ್ಟ್ ಮೇಲೆ ನಾವು ಚಾಯ್ಸ್ ಮಾಡ್ಬೋದಾ? ಇಲ್ಲ, ಅದು ಬರೀ ಟ್ರಯಲ್ ಬಾಲ್ ಇದ್ದಂಗೆ ಅದು. ಅದರಲ್ಲಿ ಏನು ನೀವು ಕರೆ ಅಲಾಟ್ಮೆಂಟ್ ಪ್ರೊಸೀಜರ್ ಫಾಲೋ ಆಗಲ್ಲ. ಫಸ್ಟ್ ರೌಂಡಲ್ಲಿ ಏನಾಗುತ್ತೆ, ನೀವು ರಿಸಲ್ಟ್ ಬರುತ್ತಲ್ವಾ, ಅದರ ಆಧಾರ ಮೇಲೆ ಚಾಯ್ಸ್ 1 ಕೊಡ್ತಿರೋ, ಚಾಯ್ಸ್ 2 ಕೊಡ್ತಿರೋ, ಚಾಯ್ಸ್ 3 ಕೊಡ್ತಿರೋ, ಚಾಯ್ಸ್ 4 ಕೊಡ್ತಿರೋ ಡಿಸೈಡ್ ಮಾಡಬೇಕು. ಸೊ ಇಲ್ಲಿ ಫಸ್ಟ್ ರೌಂಡ್ ರಿಸಲ್ಟ್ ಬಂದ ಮೇಲೆ ನಿಮಗೆ ನೀವು ನಿಮ್ಮ ಸೀಟ್ ನಂಬರ್ ಹಾಕಿದ್ರೆ ರಿಸಲ್ಟ್ ಬಂದುಬಿಡುತ್ತೆ. ಯಾವ ರೀತಿ ರಿಸಲ್ಟ್ ಇರುತ್ತಪ್ಪ ಅಂತಂದರೆ ಈ ರೀತಿ ಇರುತ್ತೆ: ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್, ಕಂಗ್ರ್ಯಾಚುಲೇಷನ್ಸ್ ಅಂತ. ಸೊ ನಿಮ್ಮ ಒಂದು ಕ್ಯಾಟಗರಿದವರಿಗೆ ಯಾವ ಕಾಲೇಜ್ ಕೋರ್ಸ್ ಅಲಾಟೆಡ್, ಇಲ್ಲಿ ಎಕ್ಸಾಂಪಲ್ಗೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರ್ ಸಿಕ್ಕಿದೆ. ಓಕೆ, ಸೊ ಇಲ್ಲಿ ನಿಮಗೆ ರ್ಯಾಂಕಿಂಗ್ ಕೂಡ ತೋರಿಸುತ್ತೆ, ಯಾವ ಕ್ಯಾಟಗರಿ ಅಂತ ತೋರಿಸುತ್ತೆ, ಇಷ್ಟು ತೋರಿಸುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ನೀವು ಚಾಯ್ಸಸ್ಗಳನ್ನು ಮಾಡಬೇಕು. ಓಕೆ, ಇಲ್ಲಿ ಕೊಡ್ತಾರೆ ನೋಡಿ, ಡಿಸ್ಪ್ಲೇ ಅಂತ ಒಂದು ಸಪ್ರೇಟ್ ನಿಮಗೆ ಟೈಮ್ ಕೊಡ್ತಾರೆ. ನಾವು ನಿಮಗೆ ಚಾಯ್ಸ್ 3 ಕೊಡ್ತಿರೋ, ಚಾಯ್ಸ್ 4 ಕೊಡ್ತಿರೋ, ಯಾವ್ದು ಕೊಡ್ತಾರೆ ಅದು ಟೈಮಿಂಗ್ ಕೊಡ್ತಾರೆ. ಆಮೇಲೆ ಇದು ನಿಮಗೆ ಅದು ನೆಕ್ಸ್ಟ್ ನಿಮಗೆ ಪೋಸ್ಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಅಂತ ಕೊಡ್ತಾರೆ. ಪೋಸ್ಟ್ ಅಲಾಟ್ಮೆಂಟ್ ಅಂದರೆ ನೀವು ಅದಕ್ಕೆ ಪೇಮೆಂಟ್ ಮಾಡೋದು, ಫೀಸು ಇವೆಲ್ಲ ಕೂಡ ಕೊಡ್ತಾರೆ. ಓಕೆ, ಇಲ್ಲಿ ಚಾಯ್ಸ್ ಎಂಟ್ರಿ, ಪೇಮೆಂಟ್ ಹಿಸ್ಟ್ರಿ, ಪ್ರಿಂಟ್ ಅಡ್ಮಿಷನ್ ಆರ್ಡರ್, ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಇವೆಲ್ಲ ಕೊಡ್ತಾರೆ. ಓಕೆ, ಮತ್ತು ವಿದ್ಯಾರ್ಥಿಗಳು ಚಾಯ್ಸ್ 1 ಅಂದರೆ ಏನು, ಚಾಯ್ಸ್ 2, ಚಾಯ್ಸ್ 3 ಅಂದರೆ ಗೊತ್ತಾಗಿಲ್ಲ ಅಂತ ಕೇಳ್ತಾ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಚಾಯ್ಸ್ 1 ಅಂದರೆ ಯು ಆರ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್. ಓಕೆ, ಹಾಗಾಗಿ ನಾನು ಪೇ ಮಾಡ್ತೇನೆ, ಫೀಸ್ ಪೇ ಮಾಡ್ತೇನೆ, ಅಡ್ಮಿಷನ್ ಮಾಡ್ಕೋತೀನಿ, ಮತ್ತು ಯಾವುದೇ ಕೂಡ ಬೇರೆ ಸಬ್ಸಿಕ್ವೆಂಟ್ ರೌಂಡ್ಸ್ಗೆ ನಾನು ಎಲಿಜಿಬಲ್ ಆಗಲ್ಲ, ಅಥವಾ ನಾನು ಫಾಲೋ ಅಪ್ ಮಾಡಲ್ಲ. ಚಾಯ್ಸ್ 2 ಅಂದರೆ ಸರ್ ನನಗೆ ಸ್ವಲ್ಪ ಸ್ಯಾಟಿಸ್ಫೈಡ್ ಆಗಿದೆ, ಬಟ್ ನಾನು ಆದರೂ ಕೂಡ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೇನೆ ಬೈ ಹೋಲ್ಡಿಂಗ್ ದ ಕರೆಂಟ್ ಸೀಟ್. ಓಕೆ, ಸೊ ನಮಗೆ ಮೇಲೆ ಇರುವಂಥ ಈಗೇನು ಕಾಲೇಜ್ ಸಿಕ್ಕಿರುತ್ತೆ, ಇವಾಗ 200 ಕಾಲೇಜಲ್ಲಿ ನನಗೆ 100th ಕಾಲೇಜ್ ಸಿಕ್ಕಿದೆ ಅಂತಂದರೆ 1 to 100ವರೆಗೂ ಕಾಲೇಜ್ ನಿಮಗೆ ಇರುತ್ತೆ. ಆದರೆ 100 to 200 ಇರಲ್ಲ, ಯಾಕಂದರೆ ನೀವು ಮೇಲಿನ ಪ್ರಿಫರೆನ್ಸ್ ನಿಮಗೆ ಡಿಪೆಂಡ್ ಆಗುತ್ತೆ. ಚಾಯ್ಸ್ 3 ಅಂದರೆ ಸರ್ ನಂಗೆ ಇಷ್ಟ ಆಗಿಲ್ಲ ಸರ್, ಅದನ್ನು ನಾನು ಸೆಕೆಂಡ್ ಇದು ಮಾಡ್ತೇನೆ, ಬಟ್ ವಿತೌಟ್ ಹೋಲ್ಡಿಂಗ್ ದ ಕರೆಂಟ್ ಸೀಟ್ ಸಿಕ್ಕಿರುವಂಥದ್ದು. ಚಾಯ್ಸ್ 4 ಅಂದರೆ ನನಗೆ ಕೆ ಸಂಬಂಧ ಬೇಡ, ನಾನು ಬಿಟ್ಟು ಹೋಗ್ತಾ ನಂಗೆ ಇಷ್ಟ ಇಲ್ಲ ಕೆ ಅಂತ ನೀವು ಎಕ್ಸಿಟ್ ಆಗೋದು, ನಾಟ್ ಸ್ಯಾಟಿಸ್ಫೈಡ್ ಅಂತ. ಓಕೆ, ನೆಕ್ಸ್ಟ್ ನಿಮಗೆ ಸೆಕೆಂಡ್ ರೌಂಡಲ್ಲಿ ಬರುತ್ತೆ. ಸೊ ನಿಮಗೆಲ್ಲ ಅರ್ಥ ಆಯ್ತಲ್ವ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಅಂತ. ಸೊ ನೆಕ್ಸ್ಟ್ ನಿಮಗೆ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಬರುತ್ತೆ, ಮತ್ತು ನೀವು ಆಪ್ಷನ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ರೀಆರ್ಡರ್ ಮಾಡ್ಬೋದು, ಮತ್ತು ನೀವು ರಿಸಲ್ಟ್ ಬರುತ್ತೆ, ಮತ್ತು ನಿಮಗೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಇರುತ್ತೆ. ಓಕೆ, ಸೊ ಈ ರೀತಿ ಪ್ರೊಸೆಸ್ ಆಗುತ್ತೆ. ಭಾಳ ಜನ ಕೇಳ್ತಾ ಇದ್ರು. ಮತ್ತು ಈಗ ರಿಸಲ್ಟ್ ಬಗ್ಗೆ ಮಾತಾಡೋಣ. ಏನಂದರೆ ರಿಸಲ್ಟ್ ಎಕ್ಸ್ಪೆಕ್ಟ್ ಡೇಟ್ ನಿಮ್ಗೆ ಹೇಳ್ತೀನಿ, ಅದ್ರ ಜೊತೆಗೆ ವಿದ್ಯಾರ್ಥಿಗಳೇ, ಸೊ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಚೆನ್ನಾಗಿದೆ. ಓಕೆ, ಮತ್ತು ಭಾಳ ಜನ ಬೇರೆ ಡೌಟ್ಸ್ ಕೇಳಿದ್ದಾರೆ, ಕ್ವಿಕ್ಕಾಗಿ ನಿಮಗೆ ಆಕ್ಸೆಪ್ಟ್ ಮಾಡಿಬಿಡ್ತೇನೆ. ಓಕೆ, ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇವಾಗ ರಿಸಲ್ಟ್ ನಿಮಗೆ ಇನ್ನೊಂದು ಮೇ 30. ಓಕೆ, ಮೇ 30 ಎಕ್ಸ್ಪೆಕ್ಟೆಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ನಿಮಗೆ ಕ್ಯಾಲೆಂಡರ್ ಸಂಬಂಧ ತೋರಿಸ್ತಾನೆ. ಏನಂದರೆ, ಸೊ ಇಲ್ಲಿ ಯಾರೋ ಕಮೆಂಟ್, ಸರ್ ಇಷ್ಟು ರ್ಯಾಂಕ್ ತೊಗೊಂಡ್ರೆ ಥರ್ಡ್ ರೌಂಡ್ಗೆ ಇಂಜಿನಿಯರ್ ಬೆಸ್ಟ್. ಓಕೆ, ನೋಡಿ, ನೀವು ಎಷ್ಟು ರ್ಯಾಂಕ್ ತೊಗೊಂಡ್ರು ಕೂಡ ಥರ್ಡ್ ರೌಂಡ್ಗೆ ಸ್ವಲ್ಪ ಉತ್ತಮವಾದ ಕಾಲೇಜ್ ಸಿಗುತ್ತೆ. ಅಟ್ಲೀಸ್ಟ್ ನಿಮ್ಮ ಹೈ ಪ್ರಿಫರೆನ್ಸ್ ಸಿಗುತ್ತೆ. ಓಕೆ, ಹೈ ಪ್ರಿಫರ್ಡ್ ಪ್ರಯಾರಿಟಿ ಇರುವಂಥ ಕಾಲೇಜು. ರಿಸಲ್ಟ್ ಯಾವಾಗ ಭಾಳ ಜನ ಕೇಳಿದ್ದೀರಾ. BSc ನರ್ಸಿಂಗ್ ಗೌರ್ಮೆಂಟ್ ನಾನು ಕಾಲೇಜ್ ಲಿಸ್ಟ್ ಕಳಿಸ್ತೇನೆ. ನಾನು ಪ್ರೆಸೆಂಟೇಷನ್ ಮಾಡ್ತಿರೋ PDF ಕೂಡ ನಿಮಗೆ ಸೆಂಡ್ ಮಾಡ್ತೇನೆ. ಓಕೆ, ಸೊ ಇನ್ನೂ ಮಾರ್ಕ್ಸ್ ಎಂಟ್ರಿ ಈಗ ಆ್ಯಕ್ಚುಲಿ ಬಿಟ್ಟಿದ್ದಾರಲ್ವಾ, ನೀವು ಮಾಡಿಲ್ವಾ ಹಾಗಾದರೆ? ಓಕೆ, ಸೊ ನೆಕ್ಸ್ಟು ಇಲ್ಲಿ ನೋಡಿ, ಇವತ್ತು 23. ಸೊ ನಿಮಗೆ ಅಗ್ರಿಕಲ್ಚರ್ ಒಂದು ವಾರ ಹಿಡ್ಕೊಳ್ಳಿ, ಒಂದು ಮಂಗಳವಾರ ಅಥವಾ ಟ್ಯೂಸ್ಡೇವರೆಗೂ ನಿಮಗೆ ಟೈಮ್ ಆಗುತ್ತೆ ಆಲ್ಮೋಸ್ಟ್ ಆ ಪ್ರೊಸೀಜರ್ಗೆ. ಸೊ ನಿಮಗೆ ರಿಸಲ್ಟ್ ಬಂದುಬಿಟ್ಟು, ಯಾಕಂದರೆ ಅವರು ಕೂಡ ಪ್ರೊಸೆಸ್ ಮಾಡಬೇಕಲ್ಲ, ರಿಸಲ್ಟ್ ಬಂದುಬಿಟ್ಟು. ಸೊ ಹಾಗಾಗಿ ಕೆಲವೊಮ್ಮೆ ಒಬ್ಬರೇನು ಹೇಳ್ತಾರೆ, ಸರ್ ನಮಗೆ ರಿಸಲ್ಟ್ ಯಾಕಂದರೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಆದಮೇಲೆ ಅವ್ರಿಗೂ ಟೈಮ್ ಬೇಕು ಎಲ್ಲ ಕೂಡ ರಿಸಲ್ಟ್ ಇದು ಮಾಡಲಿಕ್ಕೆ. ಸೊ ಅದು ಇನ್ನೂ ಒಂದು ವಾರ ಬೇಕಾಗುತ್ತೆ. ಸೊ ನಿಮಗೆ ಜೂನ್ ಫಸ್ಟ್ ವೀಕಲ್ಲಿ ಬರ್ಬೋದು ಅಂತ ಭಾಳ ಜನ ಹಾಕಿದ್ದಾರೆ ಕಮೆಂಟಲ್ಲಿ. ಸೊ ಹಾಗೂ ಚಾನ್ಸ್ ಇದೆ. ಓಕೆ, ಮುಂದಿನ ವಾರ ಬರಲಿಕ್ಕೂ ಇಲ್ಲ, ಬಟ್ ಸ್ಟಿಲ್ ದೆನ್ ನಿಮಗೆ ಜೂನ್ ಫಸ್ಟ್ ವೀಕ್ ಒಳಗಡೆ ಬರೋ ಚಾನ್ಸ್ ಇದೆ. ಯಾಕೆಂದರೆ ಇನ್ನೂ ಕೂಡ ಇವಾಗ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಆದಮೇಲೆ ಇಮಿಡಿಯೇಟಾಗಿ ಅವರು ರಿಸಲ್ಟ್ ಪ್ರಕಟಣೆ ಮಾಡಲ್ಲ, ಯಾಕಂದರೆ ಎಲ್ಲ ಕೂಡ ಅವ್ರು ವೆರಿಫೈ ಮಾಡಬೇಕು, ಎಲ್ಲ ಕೂಡ ಡೀಟೇಲ್ಸನ್ನು ಕಲೆಕ್ಟ್ ಮಾಡಿ ಸೆಂಡ್ ಮಾಡಬೇಕು. ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಿಮಗೆ ಡೈರೆಕ್ಟ್ ಲಿಂಕ್ ಕೂಡ ಕೊಡ್ತಾರೆ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಸಂಬಂಧಪಟ್ಟಂತೆ. ಸೊ ಅದು 2023 ಲಿಂಕ್ ಇರುತ್ತೆ. ಇಲ್ಲಿ ನೋಡಿ, KC ರಿಸಲ್ಟ್ ಅಂತ. ಓಕೆ, ರಿಸಲ್ಟ್ಸ್ NIC.in ಇರುತ್ತೆ. ನೀವು ಬರೀ ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡಬೇಕು. ಆಮೇಲೆ ಫಸ್ಟ್ 4 ಕ್ಯಾಟರ್ಸ್ ಆಫ್ ಯುವರ್ ನೇಮ್ ಆ್ಯಂಡ್ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ರಿಸಲ್ಟ್ ಬರುತ್ತೆ. ಓಕೆ, ಸೊ ಇನ್ನೊಂದು ಕೆಲವೇ ದಿನಗಳಲ್ಲಿ ನಿಮಗೆ ರಿಸಲ್ಟ್ ಕೂಡ 2024 ಕೂಡ ರಿಸಲ್ಟ್ ಬರುತ್ತೆ. ವಿಡಿಯೋಗೆ ಲೈಕ್ ಮಾಡಿ, ಬೆಸ್ಟ್ ಫ್ರೆಂಡ್ಸ್ಗೆ ಶೇರ್ ಮಾಡಿ.